ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ಕನ್ನಡಕ್ಕೆ AR ರೆಹಮಾನ್ ಅವರ ಸೋದರಿ AR ರೆಹನಾ ಕಾಲಿಟ್ಟಿದ್ದಾಳೆ. AR ರೆಹನಾ ನಿಮಗೆ ನೆನಪಿದ್ದ ಹಾಗೆ 1, 2, 3 ಸಿನಿಮಾಕ್ಕೆ ಒಂದು ಟೈಟಲ್ ಸಾಂಗ್ ಅನ್ನ ಹಾಡಿದ್ಲು. ಆ ಸಾಂಗ್ ಅನ್ನು ಹಾಡಿದಾಗ್ಲೇನೆ ಆ ಸಾಂಗಿನಲ್ಲೇ ಅವಳ ಕಂಠದ ಸಿರಿಯನ್ನಷ್ಟೇ ನಾವು ಗಮನಿಸಿದ್ದೆವು. ಆದರೆ ಮಾಮರದ ಮನೆ ಅಂತ ಸಿನಿಮಾಕ್ಕೆ ಇವತ್ತು ಪೂರ್ಣಪಟ್ಟದ ಒಂದು ಸಂಗೀತ ನಿರ್ದೇಶಕಿಯಾಗಿ ಕನ್ನಡದಲ್ಲಿ ಅವಳು ಕಾಲಿಟ್ಟಿದ್ದಾಳೆ. ಕನ್ನಡಕ್ಕೂ AR ರೆಹಮಾನ್ಗೂ ಬಹಳ ಅವಿನಾಭಾವ ಸಂಬಂಧ. ಯಾಕೆಂತಂದ್ರೆ AR ರೆಹಮಾನ್ ಮಣಿರತ್ನಂ ಗರಡಿಯಲ್ಲಿ ಸಂಗೀತ ನಿರ್ದೇಶಕರಾಗಿ ಜಗತ್ತಿಗೆ ಪರಿಚಯ ಆಗುವ ಮೊದಲು ಹಂಸಲೇಖ ಅವರ ಹತ್ರ ಕೀಬೋರ್ಡ್ ಪ್ಲೇಯರ್ ಆಗಿದ್ದವರು. ಹಾಗಾಗಿ ಕನ್ನಡದ ಮೂಲದಿಂದಲೇ ಹೋದಂತ AR ರೆಹಮಾನ್ ಇವತ್ತು ವಿಶ್ವಮಟ್ಟದಲ್ಲಿ ಬೆಳೆದದ್ದನ್ನು ಗಮನಿಸಿದರೆ AR ರೆಹನಾ ಕನ್ನಡದ ಸಿನಿಮಾದ ಮೂಲಕವೇ ಅವಳು ಇವತ್ತು ಸಂಗೀತ ನಿರ್ದೇಶಕಿಯಾಗಿ ಇವತ್ತು ಬೆಳಗಿನ ಪ್ರೆಸ್ ಮೀಟ್ ಅಲ್ಲಿ ಅವಳು ಮಾತಾಡಿದ ಒಂದು ಕಾನ್ಫಿಡೆನ್ಸ್ ನೋಡಿದರೆ ಅವಳು ಹೇಳ್ತಾರೆ 5 ಹಾಡಿದೆ ಇದರಲ್ಲಿ. ಈ ಹಾಡಲ್ಲಿ ನನಗೆ ಕೊಟ್ಟಂತ ಸಿಚುವೇಶನ್ ಮತ್ತು ಕತೆ ಮತ್ತು ಅದಕ್ಕೆ ಒಂದು ಪೂರಕವಾದಂತಹ ಪ್ರೋತ್ಸಾಹವನ್ನು ಗಮನಿಸಿದರೆ ಈ ಹಾಡಿನ ಮೂಲಕ ನಾನು ಖಂಡಿತವಾಗಿಯೂ ನಾನು ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ. ಹಾಗೆಯೇ ಈ ಸಿನಿಮಾದಲ್ಲಿ ಸರಸ್ವತಿ ಅನ್ನೋರು ನಿರ್ಮಾಪಕಿ, ಆಮೇಲೆ ಸಕುಮಾರನ್ ಅನ್ನೋರು ನಿರ್ದೇಶನ, ಅದರ ಜೊತೆಗೆ ಅಧಿಕಾರದಲ್ಲಿ ಸಂಜಯ್ ಆರ್ಯ ಅಂತ ಒಬ್ಬ ಹುಡುಗ ಆಕ್ಟ್ ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಅವನು ನಾಯಕ, ಉಷಾ ಅನ್ನುವವಳು ನಾಯಕಿ. AR ರೆಹನಾ ಅವರಿಗೆ ನಮ್ಮ ಒಂದು ಪೂರ್ಣ ಮಟ್ಟದ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವರಿಗೆ ಶುಭಾಶಯವನ್ನು ಹೇಳ್ತಾ ಇವತ್ತಿನ ಸುದ್ದಿ ವೇದಿಕೆಯನ್ನ ಆರಂಭ ಮಾಡೋಣ. ಸುಮಾರು ದಿನಗಳಿಂದ ಡರ್ಟಿ ಪಿಕ್ಚರ್ ಬಗ್ಗೆ ಸಾಕಷ್ಟು ಮಾತನ್ನ ಇದೇ ವೇದಿಕೆಯಲ್ಲಿ ಆಡ್ತಾ ಬಂದಿದ್ದೀವಿ. ಆದ್ರೆ ಡರ್ಟಿ ಪಿಕ್ಚರ್ ಅಲ್ಲಿ ಸಿಕ್ಕಾಪಟ್ಟೆ ಡರ್ಟಿ ಇದೆ, ವೀಣಾ ಮಲ್ಲಿಕ್ ಕನ್ನಡಕ್ಕೆ ಬಂದಿದ್ದಾರೆ, ಅದೆಲ್ಲ ಗೊತ್ತಿತ್ತು. ಆದ್ರೆ ಇಲ್ಲಿವರೆಗೂ ಸೀಕ್ರೆಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಡೀಪ್ ಕಿಸಸ್ ಸೀನ್ಸ್ ನ ಅದ್ರ ಪಿಕ್ಚರ್ಗಳನ್ನ ಎಲ್ಲೂ ಹೊರಗಡೆ ಬಂದಿರಲಿಲ್ಲ. ಆದ್ರೆ ಇವಾಗ ಅಕ್ಷಯ್ ರಾವ್ ಅವರು ವೀಣಾ ಮಲ್ಲಿಕ್ ಅವ್ರಿಗೆ ಕಿಸ್ ಮಾಡ್ತಾ ಇದ್ದಾರೆ. ಆ ಒಂದು ಫೋಟೋ ಇವಾಗ ಒಂದು ನ್ಯೂಸ್ ಪೇಪರ್ ಅಲ್ಲಿ ಹೊರಗಡೆ ಬಂದಿದೆ. ಅದನ್ನ ಅವನು ಇವತ್ತು ಬೆಳಗ್ಗೆ ಅವನ ಹತ್ರ ಮಾತಾಡಿದಾಗ ತುಂಬಾ ನಾಚಿ ನೀರಾಗ್ತಾ ಇದ್ದ ಹುಡುಗ. ತುಂಬಾ ಸಂಕೋಚದಿಂದ ಹೇಳ್ಕೊಂಡ. ಇದು ಗ್ಲಾಮರಸ್ ಅನ್ನ ಮೂಲವಾಗಿ ಇಟ್ಕೊಂಡಂತ ಸಿನಿಮಾ. ಒಂದು ನಟಿ ತನ್ನ ಜೀವನವನ್ನು ಕಟ್ಟಬೇಕು, ತನ್ನ ಕನಸನ್ನ ಕಟ್ಟಬೇಕು ಅಂತ ಬಂದಾಗ ಗಾಂಧಿನಗರ ಅಂದ್ರೆ ಸಿನಿಮಾ ಲ್ಯಾಂಡ್ ಅವಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತದೆ ಮತ್ತು ಯಾವ ರೀತಿ ಹತಾಶೆಗೊಳ್ತದೆ ಅನ್ನುವ ಒಂದು ಕಥೆ ಇದರ ಮೂಲವಾಗಿರೋದ್ರಿಂದ ಇಲ್ಲಿ ಕಿಸ್ಸಿಂಗ್ ಅನಿವಾರ್ಯ ಅಂತ. ಕನ್ನಡದಲ್ಲಿ ಸಂಜನಾ ಮತ್ತು ತಿಲಕ್ ಗಂಡ ಹೆಂಡತಿಯಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ದಷ್ಟು ಕಿಸ್ಸಿನ ಮಳೆಯನ್ನೇ ಕರೆದ್ರು. ಆದ್ರೆ ಗಂಡ ಹೆಂಡತಿ ಸಿನಿಮಾ ಗೆಲ್ಲಿಲ್ಲ. ಆಮೇಲೆ ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತಿಸೋಣ, ಅದರಲ್ಲಿ ಕೂಡ ಎಲ್ಲ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಜಾಲ ಎಲ್ಲ ಕಡೆ ಫೋಟೋಗಳು ಬಂದವು. ಆದ್ರೆ ಸಿನಿಮಾದಲ್ಲಿ ಅದು ಇರಲಿಲ್ಲ. ಪ್ರೇಮ್ ತಾನು ಕಿಸ್ ಮಾಡಿಲ್ಲ ಅನ್ನೋದನ್ನ ಸಿನಿಮಾದ ಮೂಲಕ ಸಮರ್ಥಿಸಿಕೊಂಡ. ಇಲ್ಲಿ ಕಿಸ್ಗೆ ಪೂರಕವಾಗಿ ಕತೆ, ಚಿತ್ರಕಥೆ ಮತ್ತು ಅದೊಂದು ಕ್ರೇಜ್ ಅನ್ನ ಗಟ್ಟಿಯಾಗಿ ಅವರು ಕಟ್ಟಿದ್ರೆ ಈ ಸಿನಿಮಾ ಗೆಲ್ಲುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಕಿಸ್ ಅಷ್ಟೇ ಅಥವಾ ಕಿಸ್ಸಿಂಗ್ ಅಷ್ಟೇ ಸಿನಿಮಾದ ಯಾವ ಒಂದು ಪ್ಲಸ್ ಪಾಯಿಂಟ್ ಅಥವಾ ಗೆಲುವಿನ ಮಂತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅದಕ್ಕೆ ಪೂರಕವಾದ ಅಂಶಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ ಅಂತ ನಾವು ಭಾವಿಸೋಣ. ಇನ್ನೇನಿದೆ ಸರ್, ಇನ್ನು ಡ್ರಾಮಾ ಬಗ್ಗೆ ಸಾಕಷ್ಟು ಬಾರಿ ಇದೇ ವೇದಿಕೆಯಲ್ಲಿ ಚರ್ಚಿಸಿದ್ದೀವಿ. ಡ್ರಾಮಾ ಶೂಟಿಂಗು ಇತ್ತೀಚೆಗೆ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಯೋಗರಾಜ್ ಭಟ್ ಅವರು ಸಕಲೇಶ್ಪುರ ಅಲ್ಲಿ ಎಲ್ಲ ಶೂಟಿಂಗ್ ಮುಗಿಸ್ಕೊ ಬಂದ್ರು. ಆದ್ರೆ ಈ ಸರಿ ಏನ್ ಸ್ಪೆಷಾಲಿಟಿ ಅಂದ್ರೆ ಡ್ರಾಮಾ ಚಿತ್ರದಲ್ಲಿ ಅಂದ್ರೆ ಯೋಗರಾಜ್ ಭಟ್ ಅವರು ಸಾಮಾನ್ಯವಾಗಿ ಮಂಡ್ಯ ಸ್ಲ್ಯಾಂಗ್ ನ ಎಲ್ಲೂ ಬಳಸಿರ್ಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಡ್ರಾಮಾ ಚಿತ್ರದಲ್ಲಿ ಡಬ್ಬಿಂಗ್ ಪೋರ್ಷನ್ಸ್ ಅಲ್ಲಿ ಮಂಡ್ಯ ಸ್ಲ್ಯಾಂಗ್ ಬಳಸಿದಾರಂತೆ. ಪೂರ್ಣ ಮಟ್ಟದಲ್ಲಿ ಮಂಡ್ಯದ ಭಾಷೆಯನ್ನು ಬಳಸಿದ್ದಾರೆ. ಅದಕ್ಕೆ ಅವರಿಗೆ ಇದೇ ವೇದಿಕೆಯಲ್ಲಿ ಬಂದವರು ಅದರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಕೂಡ. ಅವರಿಗೆ ಯೋಗ ಅನ್ನುವ ಹಾಗೆ ಅಂಬರೀಷ್ ಅವರಿಂದ ಹಿಡಿದು, ಆಮೇಲೆ ಆ ಸಿನಿಮಾದ ನಾಯಕ ಹೌದು ಅವನಿಂದ ಹಿಡಿದು, ಮತ್ತೆ ನಮ್ಮ ನೀನಾಸಂ ಹುಡುಗ ಅವರು 2ನೇ ನಾಯಕನಾಗಿ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ. ಇವರೆಲ್ಲರೂ ಮಂಡ್ಯ ಮೂಲದವರಾದ್ರಿಂದ ಆ ಮಂಡ್ಯದ ಭಾಷೆಗೆ ಒಂದು ಕದರ್ ಬಹುಶಃ ಪ್ರಾಪ್ತ ಆಗತ್ತೆ. ನನಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಿರೋಂಥ ವಿಷಯ ಏನಪ್ಪಾ ಅಂದ್ರೆ, ರಾಧಿಕಾ ಪಂಡಿತ್ ಇತ್ತೀಚೆವರೆಗೂ ಅಂದ್ರೆ ಮಾತಾಡೋದು ನೋಡಿದೀವಿ, ಅವರ ಬಾಯಲ್ಲಿ ಮಂಡ್ಯ ಸ್ಲ್ಯಾಂಗ್ ಯಾವ ರೀತಿ. ಹೌದು, ಇತ್ತೀಚೆಗೆ ನಾವು ದೀಪಾ ಸನ್ನಿಧಿಯ ಬಾಯಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಅದ್ಭುತವಾಗಿ ಕೇಳಿದ್ದೆವು. ರಾಧಿಕಾ ಪಂಡಿತ್ ಬಹುಶಃ ಯಾವುದೇ ಭಾಷೆ ಕೊಡಿ, ಯಾವುದೇ ಪಾತ್ರ ಕೊಡಿ, ಅದು ನೀರು ಕುಡಿದ ಹಾಗೆ ಅಭಿನಯಿಸ್ತಾಳೆ. ಹಾಗಾಗಿ ಅದ್ರ ಬಗ್ಗೆ ನಿಮ್ಗೆ ಯಾವ ಸಂಶಯವೂ ಬೇಕಾಗಿಲ್ಲ. ಅವಳು ತುಂಬಾ ಒಳ್ಳೆ ಕಲಾವಿದೆ. JDS ಯುವ ಘಟಕದ ಕಾರ್ಯಾಧ್ಯಕ್ಷೆಯಾಗಿ ಪೂಜಾ ಆಯ್ಕೆ ಆಗಿದ್ದಾಳೆ. ಅದಕ್ಕೆ ನಮ್ಮ JDS ಯುವ ನಾಯಕ ನಮ್ಮ ಮಧು ಬಂಗಾರಪ್ಪನವರು ಹೇಳ್ತಾರೆ, ಬಹುಶಃ ಯುವಕರನ್ನ ಮತ್ತು ಪಕ್ಷ ಸಂಘಟನೆಗೆ ಸೆಳೆಯಲಿಕ್ಕೆ ಪೂಜಾ ಗಾಂಧಿ ಅವರ ಈ ಆಯ್ಕೆ ತುಂಬಾ ಕೆಲಸ ಮಾಡಬಹುದು ಅಂತ. ಪೂಜಾ ಗಾಂಧಿ ಅವರೇ, ನಿಮಗೆ ಅಭಿನಂದನೆ. ನಿಮ್ಮ ರಾಜಕೀಯ ಜೀವನ ಉನ್ನತವಾಗಲಿ. ಅದರ ಜೊತೆ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಈ ವೇದಿಕೆಗೆ ಒಬ್ಬ ಅನಾಮಿಕನನ್ನ, ಒಬ್ಬ ಸಾಮಾನ್ಯನನ್ನ
ತನ್ನ ಧ್ಯೇಯ, ಉದ್ದೇಶ, ಸತ್ಯಸಂಧತೆ, ವೃತ್ತಿಪರತೆ ಮತ್ತೆ ಶಂಕರ್ನ ಕನಸೇ ನನ್ನ ಜೀವನದ ಮಂತ್ರ ಅಂತ ತಿಳ್ಕೊಂಡಂಥ ಆಟೋರಾಮಣ್ಣನ ನಾವು ಈ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಅವರ ಒಂದು ಮಾತುಗಳನ್ನು ಕೇಳುವ ಮೂಲಕ ಒಬ್ಬ ಸಾಮಾನ್ಯ ಕೂಡ ಒಂದು ವಿಶಿಷ್ಟವಾದಂಥ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅವರು ಸಿನಿಮಾ ನಾಯಕರು ಆಗಿದ್ದಾರೆ. ಅದರಿಂದ ಆಟೋರಾಮಣ್ಣನ ಇವತ್ತು ನಾವು ಮಾತಾಡ್ಸೋಣ. ಓವರ್ ಟು ಆಟೋರಾಮಣ್ಣ. ಸರ್, ನಾನು ಚಿಕ್ಕ ವಯಸ್ಸಿಂದನೇ ಅವರಿಗೆ ಏನೋ ಒಂದು ಕೊಡುಗೆ ನೀಡಬೇಕಂತಿತ್ತು. ನಾನು ಎಲ್ಲಿ ಹೋದ್ರೂ ಬೇರೆ ಒಂದು ಶಿಲೆಗಳು ನೋಡಿದಾಗ ಅವ್ರದ್ದು ನಾನು ಒಂದು ಕುಂಡ್ರಿಸ್ಬೇಕು ಅನ್ನೋ ಒಂದು ಆಸೆ ಬಂತು ಸರ್. ನಾನು ಅದಕ್ಕಾಗಿಯೇ ಸ್ವಲ್ಪ ದುಡ್ಡನ್ನು ಸೇರಿಸಿಟ್ಟಿದ್ದೆ.